ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪಿಸ್ಕೊಳ್ಬೇಕಾದ್ರೆ ಯಾವ್ದೋ ಲೇಡಿ ಬಂದು ಹಿಡ್ಕೊಂಡ್ಬಿಟ್ರು. ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಭಯ ಆಗೋಯ್ತು. ನನ್ ಪುಣ್ಯಕ್ಕೆ ಅವ್ರ ಕೈ ಬಿಟ್ಬಿಟ್ರು. ನಾನು ಅವ್ರನ್ನ ತಳ್ಬಿಟ್ಟು ಓಡ್ ಬಂದ್ಬಿಟ್ಟೆ. ನಿಂಗೇನಾದ್ರೂ ಬುದ್ಧಿ ಇದ್ಯಾ? ನಿನ್ನನ್ನು ಅವ್ರು ಫಾಲೋ ಮಾಡ್ತಿರೋದು ನಿಂಗೆ ಗೊತ್ತಾಗ್ಲಿಲ್ವಾ? ಈಗ ನಾನು ವಸುಂಧರಾ ಮೇಡಮ್ಗೆ ಏನಂತ ಹೇಳಿ? ಮೇಡಮ್, ನನ್ ಮೇಲೆ ನೀವು ಕೋಪ ಪಡ್ತಿರೋದು ನಿಜ. ಆದ್ರೆ ನಾನು ಸಿಕ್ಕಾಕೊಂಡಿದ್ದೀರ ನಿಮ್ಮೆಲ್ಲರ ಹೆಸರು ಆಚೆ ಬಂದ್ಬಿಟ್ಟಿರೋದು. ಹಾಗಾಗಿಲ್ವಲ್ಲ, ಖುಷಿ ಪಡಿ. ಸರಿ, ಸ್ವಲ್ಪ ದಿನ ಯಾರ ಕಣ್ಗೂ ಕಾಣದ ಹಾಗೆ ತಲೆ ಮರೆಸ್ಕೊ. ಹಾ, ಆಯ್ತು ಮೇಡಮ್. ಭವಾನಿ ಕಿರ್ಚೋದು ಕೇಳಿಸ್ಕೊಂಡ್ರೆ ನನಗ್ಯಾಕೋ ತುಂಬಾ ಭಯ ಆಗ್ತಿದೆ. ಭಯ ಪಡ್ಬೇಡಿ ಅಥರ್ವ. ಡೆಲಿವರಿ ಪೇನ್ ಅಂದ್ರೆ ಹೀಗೆ ಮೂಳೆ ಮುರಿದಷ್ಟು ನೋವಾಗುತ್ತೆ. ಅವಳಿಗೆ ಎಷ್ಟು ನೋವು ಪಡ್ತಿದ್ದಾಳೋ ಏನೋ. ಈ ನೋವಿಂದ ಅವಳಿಗೇನಾದ್ರೂ ಆದ್ರೆ ಐ ಕಾಂಟ್ ಟೇಕ್ ದಿಸ್ ಎನಿಮೋರ್ ಭೈರವಿ. ನಾನು ಹೋಗ್ತೀನಿ. ಅಥರ್ವ, ನಿಂತ್ಕೊಳ್ಳಿ. ಡಾಕ್ಟರ್ಸ್ ಇದ್ದಾರೆ, ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಅಥರ್ವ, ಧೈರ್ಯವಾಗಿರೋ. ಡಾಕ್ಟರ್ ಹೇಳಿದಾರೆ ತಾನೆ ಅವಳು ಧೈರ್ಯವಂತೆ ಅಂತ. ಏನೂ ಆಗಲ್ಲ, ಧೈರ್ಯವಾಗಿರೋ. ಅಮ್ಮ ಮಗುಗೋಸ್ಕರ ಇಂಥ ಎಷ್ಟು ನೋವು ಬೇಕಾದ್ರೂ ಸಹಿಸ್ಕೋತಾಳೆ. ಪ್ಲೀಸ್ ಪಾಸಿಟಿವ್ ಆಗಿರಿ. ಹೌದು ಅಥರ್ವ, ತಾಯಿ ಆಗೋದು ಅಂದ್ರೆ ಹೆಣ್ಣಿಗೆ ಪುನರ್ಜನ್ಮ ಇದ್ದ ಹಾಗೆ. ಇಂಥ ಸಮಯದಲ್ಲಿ ನಾವೆಲ್ಲ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ಅತ್ತೆ ಹೇಳ್ದಾಗೆ ನಾವು ಬ್ಯಾಂಗ್ಳೂರ್ಗೆ ಹೋಗ್ಬೇಕಿತ್ತು. ಇಶಾನಿ, ಇಲ್ಲೂ ಡಾಕ್ಟರ್ಸ್ ಇದ್ದಾರೆ. ಸಾಕಷ್ಟು ಹೆರಿಗೆಗಳು ಇಲ್ಲೂ ಆಗಿದೆ. ನಮಗಿದು ಹೊಸ ಅನುಭವ ಆಗಿರ್ಬೋದು, ಆದ್ರೆ ಡಾಕ್ಟರ್ಸ್ಗಳಿಗಲ್ಲ. ಅವರಿಗೆ ಹ್ಯಾಂಡಲ್ ಮಾಡಕ್ ಬಿಡಿ. ಭೈರವಿ ಹೇಳಿದಾಗೆ ಎಲ್ರೂ ಸ್ವಲ್ಪ ಸಮಾಧಾನವಾಗಿರಿ. ಸುಮ್ಮನೆ ಇದ್ಬಿಡಿ. ಬಹುಶಃ ಇದು ಮೊದಲೇ ಸಾರಿ ಎಲ್ರೂ ನನ್ನ ವಿರುದ್ಧ ಮಾತಾಡಿರೋದು. ಅದಕ್ಕೆ ನನಗೆ ಸೋಲಾಗಿರೋದು. ಮಗು ಅಳ್ತಾ ಇದೆ ಅಪ್ಪ. ಅಪ್ಪ, ನಾನು ಅಪ್ಪ ಆಗ್ಬಿಟ್ಟೆ. ನನ್ ಮಗು. ಅಥರ್ವ, ನೀನ್ ಗೆದ್ಬಿಟ್ಟೆ ಕಣೋ. ಕಂಗ್ರಾಟ್ಸ್ ಅಥರ್ವ. ಥ್ಯಾಂಕ್ ಯು ಡಾಕ್ಟರ್. ಭವಾನಿ ಮಗು ಹೇಗಿದ್ದಾರೆ? ಡಾಕ್ಟರ್, ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಅಥರ್ವ. ಹೆಣ್ಮಗು ಆಗಿದೆ. ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ.
ಥ್ಯಾಂಕ್ ಯು ಸೋ ಮಚ್.